ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಏನಾದರೂ ಗೆದ್ರೆ ಮಗ ಎಲ್ಲ ಟೀಮ್ಗಳಿಗೂ ಬಾಯಿಗೆ ಬರುತ್ತೆ. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಆ ರೀತಿ ಇದೆ. ಎಲ್ಲರೂ ಇವತ್ತು ಎಲ್ಲ ಟೀಮ್ಗಳು ಬೆಂಗಳೂರು ಬುಲ್ಸ್ ಅವರು ಸೋಲಿ ಅಂತಾನೆ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಗುಜರಾತ್ ಜೈಂಟ್ಸ್ ಅವರು ಆಡಿರೋ 6 ಮ್ಯಾಚಲ್ಲಿ ಗೆದ್ದಿರೋದೇ ಒಂದೇ ಒಂದು. ಅವರು ಮುಂದೆ ನೋಡ್ಕೊಳ್ಳೋದ ಬೆಂಗಳೂರು ಬುಲ್ಸ್ ಅವರು 8ರಲ್ಲಿ 4 ಗೆದ್ದಿದ್ರಲ್ಲ. ಸೊ ಬೆಂಗಳೂರು ಬುಲ್ಸ್ ಅವರಿಗೆ ಡೋರ್ನ ಕ್ಲೋಸ್ ಮಾಡೋಕ್ಕೋಸ್ಕರ ಈ ಬೇರೆಯವರೆಲ್ಲ ಈ ಥರ ಬೇಡ್ಕೋತಾ ಇರ್ತಾರೆ ದೇವ್ರುಗಳಲ್ಲಿ ಬೆಂಗಳೂರು ಬುಲ್ಸ್ ಸೋಲಿ ಅಂತ. ಬಟ್ ಇವತ್ತು ಬೆಂಗಳೂರು ಬುಲ್ಸ್ ಗೆದ್ರೆ ಬೇರೆ ಟೀಮ್ಗೆಲ್ಲ ಅಲ್ಲೋಲ ಕಲ್ಲೋಲ ಬಾಯಿಗೆ ಬರುತ್ತೆ. ಪಾಯಿಂಟ್ಸ್ ಟೇಬಲ್ ಆ ರೀತಿ ಇದೆ. ಇವತ್ತಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ಗೆ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಇದೆ ಮಗ. ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಗೆಲ್ಲಬೇಕು. ಬಿಕಾಸ್ ಗುಜರಾತ್ ಜೈಂಟ್ಸ್ ಅವರು ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ ಯಾರ ಕಡೆಯಿಂದನೋ. ಒಂದು ಇಬ್ಬರು ಬಿಟ್ಟರೆ ಅವ್ರ ಟೀಮಲ್ಲಿ ಹೇಳೋಕ್ಕಾಗಲ್ಲ. ಮೊಹಮ್ಮದ್ ರಿಯಾಜ್ ಸದ್ಲು ಯಾವ ಮ್ಯಾಚು ಪರ್ಫಾರ್ಮ್ ಮಾಡಿಲ್ಲ. ಈ ಮ್ಯಾಚ್ ಏನಾದ್ರು ಪರ್ಫಾರ್ಮ್ ಮಾಡಿದ್ರೆ ತಿಂದು ಹಾಕ್ತಾರೆ ಎಲ್ಲ ಪ್ಲೇಯರ್ಸ್ನು ಕೂಡ. ಬಟ್ ಬೆಂಗಳೂರು ಬುಲ್ಸು ಅಷ್ಟೊಂದೇನು ವೀಕ್ ಅಂತೂ ಇಲ್ಲ, ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲ ಥರ ಸ್ಟ್ರಾಟಜಿ ಮಾಡಿರ್ತಾರೆ ಆಲ್ರೆಡಿ. ನಾನು ಹೆಡ್ ಮತ್ತು ಎಲ್ಲ ಅನಲೈಸ್ ಎಲ್ಲ ಮಾಡಿದ್ದೀನಿ ಪ್ರಿವ್ಯೂ ವಿಡಿಯೋ. ಬಟ್ ಇದು ನಿಮಗೆ ಪಾಯಿಂಟ್ಸ್ ಟೇಬಲ್ ನಾನು ತಿಳಿಸ್ಕೊಡ್ತೀನಿ ಏನಾಗ್ತಾಯಿದೆ ಇಲ್ಲಿ ನೋಡ್ತಾ ಇದ್ದೀರಾ. ಪುರಿ ಪಲ್ಟನ್ಸ್ ಅವರು 9ರಲ್ಲಿ 6 ಗೆದ್ದುಬಿಟ್ಟು ಟೇಬಲ್ ಟಾಪಲ್ಲಿದ್ದಾರೆ ಮಗ. ಆ್ಯಂಡ್ ಅದಿದ್ದು ದಬಾಂಗ್ ಡೆಲ್ಲಿ ಅವರು 7ರಲ್ಲಿ 6 ಗೆದ್ದು ಟೇಬಲ್ 2ನೇ ಪೊಸಿಷನ್ ಇದ್ದಾರೆ. ಹರಿಯಾಣ ಸ್ಟೀಲರ್ಸ್ ಅವರು ಕೂಡ 8ರಲ್ಲಿ 6 ಗೆದ್ದಿದ್ದಾರೆ 3rd ಪೊಸಿಷನ್ನು. ಮತ್ತು ತೆಲುಗು ಟೈಟನ್ಸ್ ಅವರು 9ರಲ್ಲಿ 4 4th ಪೊಸಿಷನ್ನು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಸ್ಟಾರ್ಟಿಂಗ್ ಎಲ್ಲಿದ್ದರು ಆಲ್ರೆಡಿ ಪಕ್ಕ ಬಂದೇ ಬಿಟ್ಟರು 5th ಪೊಸಿಷನ್ಗೆ 7ರಲ್ಲಿ 4. ಆ್ಯಂಡ್ ಯು ಮುಂಬೈ 7ರಲ್ಲಿ 4. ನಮ್ಮ ಬೆಂಗಳೂರು ಬುಲ್ಸ್ ಅವರು 8ರಲ್ಲಿ 4 ಗೆದ್ದಿದ್ದಾರೆ. ಸೊ ನೀವು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಇದೆ ಮಗ. ಯಾರು ಕೂಡ ಈ ಒಂದು ಸೀಸನ್ನು ಫುಲ್ ಕೆಳಗೆ ಹೋಗ್ಬಿಡ್ತಾರೆ ಇವರು ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಮಟ್ಟಿಗೆ ಪರ್ಫಾರ್ಮ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಪರ್ಚುನಿಟಿ ಇದೆ. ಸೊ ಬೆಂಗಳೂರು ಬುಲ್ಸ್ ಇವತ್ತು ಸೋದ್ರೆ ಏನಕ್ಕೆ ಬೇರೆ ಟೀಮ್ಗಳಿಗೆ ಡೋರ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಟೀಮ್ಗಳು 7ರಲ್ಲಿ 6 8ರಲ್ಲಿ 6 9ರಲ್ಲಿ 4 7ರಲ್ಲಿ 4 ಆ ಥರ ಗೆದ್ದಿದ್ದಾರೆ. ಬಟ್ ಬೆಂಗಳೂರು ಬುಲ್ಸು ಇವತ್ತೇನಾದರೂ ಗೆದ್ದರೆ 9ರಲ್ಲಿ 5 ಆಗುತ್ತೆ. ಸೊ ಅವರು 4ನೇ ಪೊಸಿಷನ್ಗೆ ಡೈರೆಕ್ಟ್ ಹೋಗ್ಬಿಡ್ತಾರೆ ಮಗ. ಸೊ ಅದಕ್ಕೋಸ್ಕರ ತೆಲುಗು ಟೈಟನ್ಸು ಹರಿಯಾಣ ಸ್ಟೀಲರ್ಸು ಎಲ್ಲರೂ ಕೂಡ ಕೇಳ್ಕೋತಾ ಇರ್ತಾರೆ ಬೆಂಗಳೂರು ಬುಲ್ಸು ಸೋಲಿ ಅಂತ. ಅದರಲ್ಲೂ ಯು ಮುಂಬೈ ಕೂಡ ಬೇಡ್ಕೋತಾ ಇರ್ತಾರೆ. ಮತ್ತು ನಮ್ಮ ತಮಿಳ್ ತಲೈವಾಸ್ ಅವರು ಕೂಡ ಬೇಡ್ಕೋತಾ ಇರ್ತಾರೆ. 7ರಲ್ಲಿ 3 ಗೆದ್ದಿರೋದು. ಬಟ್ ಬೆಂಗಳೂರು ಬುಲ್ಸ್ ಗೆದ್ದರೆ ತುಂಬ ಟೀಮ್ಗಳಿಗೆ ಸ್ವಲ್ಪ ಡೋರ್ನ ಕ್ಲೋಸ್ ಮಾಡ್ತಾ ಇರ್ಬೋದು. ಬೆಂಗಳೂರು ಬುಲ್ಸ್ ಏನಾದ್ರು ಸೋತ್ರೆ ಡೋರ್ ನಮಗೆ ಕ್ಲೋಸ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಅಟ್ಲೀಸ್ಟ್ ನಾವು 4ರಲ್ಲಿ ಫಿನಿಷ್ ಮಾಡಲೇಬೇಕು ಮಗ. ಈ ಒಂದು ಸೀಸನ್ನು ಟಾಪ್ 4ರಲ್ಲಿ ಫಿನಿಷ್ ಮಾಡಿದ್ರೆ ಒಂಥರ ಆಪರ್ಚುನಿಟಿ ಇದೆ ಈ ಒಂದು ಸೀಸನಲ್ಲಿ ಕಪ್ನ ಎತ್ತಾಕೊಂಡು ಬರೋಕ್ಕೆ. ನೋಡೋದೇನಾಗುತ್ತೆ. ಮತ್ತು ಬೆಂಗಳೂರು ಬುಲ್ಸ್ ಆಯಿತು ತಮಿಳ್ ತಲೈವಾಸ್ ಅವರು 7ರಲ್ಲಿ 3 ಗೆದ್ದಿದ್ದಾರೆ 8ನೇ ಪೊಸಿಷನಲ್ಲಿದ್ದಾರೆ. ಆ್ಯಂಡ್ ಪಟ್ನಾ ಪೈರೇಟ್ಸ್ ಅವರು ಕೂಡ 7ರಲ್ಲಿ 2 ಗೆದ್ದಿದ್ದಾರೆ. ಯು ಪಿ ಯೋಧಸ್ ಅವರು 6ರಲ್ಲಿ 2, ಬೆಂಗಾಲ್ ವಾರಿಯರ್ಸ್ ಅವರು 7ರಲ್ಲಿ 2. ಆ್ಯಂಡ್ ಗುಜರಾತ್ ಜೈಂಟ್ಸ್ ಅವರು 6ರಲ್ಲಿ 1 ಗೆದ್ದಿರೋದು. ಏನು ಹೇಳೋಕ್ಕಾಗಲ್ಲ ಇವತ್ತಿನ ಮ್ಯಾಚಲ್ಲಿ. ಉಲ್ಟಾ ಆದರೂ ಆಗ್ಬೋದಿಲ್ಲ. ಬೆಂಗಳೂರು ಬುಲ್ಸ್ ಒನ್ ಸೈಡ್ ಹೊಡೆದ್ರೂ ಹೊಡಿಬೋದು. ಬಟ್ ಅವ್ರ ಕಡೆ ರೈಡರ್ ಒಬ್ಬರೇ ಹೆಸರೇನೋ ಇದೆ, ಅವರೊಬ್ಬರೇ ಪರ್ಫಾರ್ಮ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವ್ರು ಬಿಟ್ಟರೆ ಯಾರೂ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಮೊಹಮ್ಮದ್ ರಿಯಾಜ್ ಸದ್ಲು ಅಂತೂ 3 ಸೀಸನ್ ಸಕ್ಕದಾಗೆ ಪರ್ಫಾರ್ಮ್ ಮಾಡಿದರು. ಬಟ್ ಈ ಒಂದು ಸೀಸನ್ನು ಫುಲ್ಲು ಟುಸ್ಪಟಾಕಿ ಆಗಿಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಬಟ್ ಬೆಂಗಳೂರು ಬುಲ್ಸ್ಗೆ ಇದೊಂಥರ ಸಖತ್ ಆಪರ್ಚುನಿಟಿ ಮಗ. ಯೂಸ್ ಮಾಡಿಕೊಂಡ್ರೆ ಡೋರ್ನ ಬೇರೆ ಟೀಮ್ಗೆ ಕ್ಲೋಸ್ ಮಾಡ್ಬೋದು. ಯೂಸ್ ಮಾಡ್ಕೊಂಡಿಲ್ವಾ ನಮಗೆ ಡೋರು ಕ್ಲೋಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಗೇನು ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇಡಲಿ ನಮ್ಮ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.